ನನ್ನ ಹೆಸರು ಮಹಾದೇವ ಸ್ವಾಮಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಪದಾಧಿಕಾರಿಗಳು. ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಏನು ಪುಣ್ಯಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಏನು ಡೈರಿಗಳನ್ನು ಒಂದು ಆದೇಶವನ್ನು ನೀಡಿದ್ದಾರೆ ಪ್ರಾಧಿಕಾರ, ಅದನ್ನ ನಾನು ಖಂಡಿಸ್ತಿದ್ದೀನಿ. ಕಾರಣ ಏನು ಅಂತಂದರೆ, ಏನು ಇವತ್ತು SC/STಗಳನ್ನ ಕಡೆಗಣಿಸಿ ಮತ್ತು ಇಲ್ಲಿ ಸ್ಥಳೀಯವಾಗಿರ್ತ ಬೇಡಗಂಪನ ಜನ ಕಡೆಗಣಿಸಿ ಏನು ಇವತ್ತು ನಮ್ಮ ಸ್ಥಳೀಯ ಬೇಡಗಂಪನ ಜನ ಈ ಪುಣ್ಯಕ್ಷೇತ್ರಕ್ಕಾಗಿ 100 ಎಕರೆ ಜಾಗ ಬಿಟ್ಟು ಮಹದೇಶ್ವರನಿಗೆ ತ್ಯಾಗ ಮಾಡಿ ಹೋಗಿದ್ದಾರೆ. ಹಂಗಾಗಿ ಇವತ್ತು ಸ್ಥಳೀಕರನ್ನ ಕಡೆಗಣಿಸಿ ಇವತ್ತು ಅವ್ಯವಹಾರ ನಡೆದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಈಗ ಅವ್ರು ಮನಬಂದಂಥ ಜಾಗದಲ್ಲಿ ಇವತ್ತು ಡೈರಿಗಳನ್ನ ಕೊಟ್ಟಿದ್ದಾರೆ. ಕಾರಣ ಇವತ್ತು ನೋಡ್ಬೋದು, ಒಂದು ಏನು ಶಿವದರ್ಶನ ಮುಂಭಾಗ ಒಂದು ಅಲ್ಲಿ 2-3-4-5 ಆಕ್ಸಿಡೆಂಟ್ ಕೂಡ ಆಗಿದೆ. ಅಲ್ಲಿ ಟ್ರಾಫಿಕ್ ಇದೆ, ವಾಹನಗಳು ಓಡಾಡ್ತಕ್ಕಂಥ ಜಾಗ, ಅದು ಸೂಕ್ತವಾದ ಜಾಗ ಅಲ್ಲ. ಅಂಥ ಜಾಗದಲ್ಲಿ ಇವತ್ತು ಅದರಲ್ಲೂ ಒಬ್ಬ ದೇವಸ್ಥಾನ ನೌಕರನಿಗೆ ಡೈರಿ ಕೊಡ್ಬೋದಾ? ಅವ ದೇವಸ್ಥಾನ ನೌಕರನ ಅಂದರೆ ಪತ್ನಿ ಹೆಂಡತಿಗೆ ಡೈರಿ ಕೊಡ್ಬೋದಾ? ಆಲ್ರೆಡಿ ದೇವಸ್ಥಾನದಲ್ಲಿ ನೌಕರ ಇದ್ದು ಪತ್ನಿಗೆ ಡೈರಿ ಕೊಟ್ಟಿರ್ತಕ್ಕಂಥದ್ದು ಇದು ಅನ್ಯಾಯ. ಇದು ನನಗೆ ಅನಿಸ್ತದೆ, ಇವರು ಒಬ್ಬರು ದೇವಸ್ಥಾನ ನೌಕರರ ಕುಟುಂಬಕ್ಕೆ ಡೈರಿ ಕೊಟ್ಟಿರ್ತಕ್ಕಂಥದ್ದು ಈ ನೋವಿನ ಸಂಗತಿ. ಯಾಕಂತಂದರೆ ಬಡವರಿಗೆ ಕೊಡ್ಬೋದು, ಇವತ್ತು ರೈತರಿಗೆ ಕಡೆಗಣನೆ, SC/ST ಕಡೆಗಣನೆ, ಇವನ್ನೆಲ್ಲ ಕಡೆಗಣಿಸಿ ಅವ್ರ ಮನ ಬಂದಂತೆ ಇವರು ಲಂಚದಲ್ಲಿ ನಡೆದಿದೆ ಅಂತ ಕಾಣ್ತದ್ದು ಗೊತ್ತಾಗ್ತದೆ. ಇದನ್ನ ನಿಲ್ಲಿಸಬೇಕು. ಇದನ್ನ ಕಾನೂನು ಚೌಕಟ್ಟಲ್ಲಿ ಆದೇಶ ಮಾಡಿ ಪ್ರಚಾರ ಮಾಡಿ ಪ್ರೊಸೀಜರ್ ಏನಿದೆ ಅದನ್ನ ಪಾಲಿಸಬೇಕು. ಇಲ್ಲಾಂತಂದ್ರೆ ನಾವು ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಈಗ ಕಾಮಗಾರಿಗಳನ್ನ ನಿಲ್ಲಿಸದೆ ಹೋದರೆ ಈ ವಾರ ತುರ್ತಾಗಿ ಡೈರಿಗಳ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ವಿಚಾರವಾಗಿ ಹಿಂದೆ ನಾವು ಸುಮಾರು ಅರ್ಜಿಗಳನ್ನ ಪ್ರಾಧಿಕಾರಕ್ಕೆ ಕೊಟ್ಟಿದ್ದಾರೆ. ಪ್ರಾಧಿಕಾರದವರು ಡೈರಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅವಕಾಶ ಇಲ್ಲ, ಟೆಂಡರ್ ಕರಿಬೇಕು, ನಾವು ಕೊಡ್ಲಿಕ್ಕೆ ಇರ್ತಕ್ಕಂಥ ಡೈರಿನೇ ಸಾಕು, ಹೀಗೆ 4-5 ಇದೆ, ಕೊಡಲ್ಲ ಅಂತಕ್ಕಂಥದ್ದು ಒಂದು ಉತ್ತರಗಳನ್ನ ಕೊಟ್ಟಿದ್ದಾರೆ. ಮತ್ತು ಕೆಲವರು ಜಾಗನ ಕೊಟ್ಟು ಪ್ರಾಧಿಕಾರ ಸಭೆಯಲ್ಲೂ ಕೂಡ ಮಣ್ಣೆ ಆಗಿದೆ. ಜೊತೆಗೆ ಕೆಲವರು ದೇವಸ್ಥಾನಕ್ಕೆ ಜಾಗ ಕೊಟ್ಟಿರ್ತಕ್ಕಂಥವ್ರು ಇಂಥ ಜಾಗದಲ್ಲಿ ನಿಗದಿ ಮಾಡಿ ಕೊಡಿ ಅಂತ ಹೇಳಿದಾಗ ಕೊಡಲ್ಲ ಅಂತ ಹೇಳಿ ಅವ್ರನಿಗೆ ಬೇರೆ ಕಡೆ ಪರ್ಯಾಯ ವ್ಯವಸ್ಥೆ ಮಾಡಿ ಆ ಜಾಗದಲ್ಲೂ ಕೂಡ ಈ ಸರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮೇಲ್ನೋಟಿಗೆ ಏನಾಯ್ತದೆ, ಇದೆಲ್ಲ ಹಣಕಾಸು ಲಂಚದ ಒಂದು ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಾಗ್ತದೆ. ಹಂಗಾಗಿ ಈ ಒಂದು ಡೈರಿಗಳನ್ನು ನಿಲ್ಲಿಸಿ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಅಂತೇಳಿ ಈ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಉದಾಹರಣೆಗೆ MD ಇರ್ಬೋದು, ಮತ್ತು ನಮ್ಮ ಪಶುಸಂಗೋಪನಾ ಇಲಾಖೆ ಸಚಿವರು ಇರ್ಬೋದು, ಮತ್ತು ಶಾಸಕರು ಇರ್ಬೋದು, ಈ ಪಾತ್ರ ಏನು? ಇದನ್ನ ಬಗ್ಗೆ ಯಾಕೆ ಸರಿ ರೀತಿ ಕ್ರಮ ತಗೊಂಡಿಲ್ಲ? ಇದು ಯಾಕೆ ಪ್ರೊಸೀಜರ್ ಪಾಲಿಸ್ತಾ ಇಲ್ಲ? ಇಲ್ಲಿ ಏನು ರೈತರಿಗೆ ಯಾಕೆ ಕಡೆಗಣನೆ, SC/STಗಳನ್ನ ಯಾಕೆ ಬುಟ್ಟಿ ಮಾಡಿದ್ದಾರೆ? SC/STಗಳು ಮಾಡಬಾರ್ದಾ? 100 ಮೀಟರ್ಗೆ ಡೈರಿ ಕೊಡುವಂಥ ಅವಶ್ಯಕತೆ ಇದೆಯಾ? ಯಾಕೆ ಈ ಥರ ಇದು ಮನ ಬಂದಂತೆ ಮಾಡೋದು ನನ್ನ ಖಂಡಿಸ್ತಾ ಇದ್ದೀವಿ. ಹಂಗಾಗಿ ಇದ್ರ ಬಗ್ಗೆ ಇದನ್ನ ತುರ್ತಾಗಿ ಇದನ್ನ ಕಾನೂನು ರೀತಿ ಕ್ರಮ ತೆಗೆದು ಜಿಲ್ಲಾಡಳಿತ ಆಗಲಿ ಅಥವಾ ಪ್ರಾಧಿಕಾರ ಆಗಲಿ ಸೂಕ್ತ ಕ್ರಮ, ಸರ್ಕಾರ ಆಗಲಿ ಸೂಕ್ತ ಕ್ರಮ ತೆಗೆದು ಇದನ್ನ ಡೈರಿ ನಿಲ್ಲಿಸಿ ಬಡವರಿಗೆ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ಅಂತಂದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ನಾವು ಸ್ಥಳೀಯರು ಮತ್ತು ಸಂಘಟನೆಗಳ ಕನ್ನಡ ಪರ ಇರ್ಬೋದು, ರೈತ ಸಂಘ ಇರ್ಬೋದು, ಸ್ಥಳೀಕರು ಇರ್ಬೋದು, ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೇನೆ. ಧನ್ಯವಾದಗಳು.